ಯಾಕೆ ಹಿಂದೆ ಬರಕತ್ತಿದಿ? ನೀನು ಯಾರು ಹಿಂದಿಂದ ಬಾ ಅನ್ನಕತ್ತಾರ? ನಿನಗ ನಿಮ್ಮ ಅಪ್ಪಗ ಕಿರ್ಚಾಡೋದು, ಕೂಗ್ಯಾಡೋದು, ಒದರಾಡೋದು ಬಿಟ್ರೆ ಬೇರೆ ಏನಾರ ಗೊತ್ತೈತಾ? ಬೇರೆ ಏನಾರ ಗೊತ್ತೈತಿ? ಬೇರೆಯವ್ರದ್ದು ಭಾವನೆಗಳಿಗೆ ಎಂದಾರ ಏನಾರ ನೀವು ಸ್ಪಂದಿಸ್ತೀರಾ? ನಿಮ್ಗೆ ನಿಮ್ಮ ತೊಂದರೆಗಳ ದೊಡ್ಡವು, ಬೇರೆದವ್ರಿಗೆ ತೊಂದರೆ ಇದ್ರೆ ಅವ್ರು ಯಾರು ಮನುಷ್ಯರ ಅಲ್ಲ ಅವರು. ಏನು ಓ, ನಿನಗೆ ಗೊತ್ತಿಲ್ಲನ? ನಿನಗೆ ಗೊತ್ತಿಲ್ಲ? ನಿಮ್ಮಪ್ಪ ಬಾಯಿಗೆ ಬಂದಂಗೆ ಮಾತಾಡತ್ತಾನ. ಅವತ್ತು ಒಂದು ಮಾತು ಏನ್ರ ಮಾತಾಡ್ದ? ನೀವು ದೊಡ್ಡವರೇನ ಮಾತಾಡ್ತಿರ್ತೀರಿ, ನಾ ಬಂದು ಹೆಂಗ್ ಮಾತಾಡ್ಲಿ? ಅಪ್ಪ ನನ್ನ ಬೈತಾನ ಏನಾರ ಮಾತಾಡಿದ್ರು. ಓಹೋ, ನಾಳಿನೂ ಮದುವೆ ಆದ್ಮ್ಯಾಗೂ ನಿಮ್ಮಪ್ಪ ನನ್ನನ್ನು ಕುತ್ತಿಗೆ ಹಿಡಿದು ಹೊರಗೆ ಹಾಕಿ 4 ಮಂದಿಯಾಗ ಮರಿದಿ ತೆಗೆದ್ರು ಏನು ಕೇಳೋದಿಲ್ಲ, ಹೌದಿಲ್ಲ? ಅವಾಗ ಅದು ಬೇರೆ ಮಾವ. ಕೇಳ್ತೀನಿ ಅವಾಗ ನನ್ನ ಗಂಡಗೆ ಯಾಕೆ ಮಾಡ್ದೆ ಹಂಗಂತ ಕೇಳ್ತೀನಿ. ಈಗ ಕೇಳಕ್ಕಾಗುತ್ತನ? ನಾನು ಹಿಂಗ್ ನಿನ್ನ ಮದುವೆಗೆ ನಾನು ಹೆಂಗ್ ಯೋಚನೆ ಮಾಡ್ತಿ ಮಾವ? ನೀನು ಸಣ್ಣ ಹುಡುಗಿ ಯೋಚನೆ ಮಾಡ್ದಂಗೆ ಮಾಡ್ತೀನಿ ನೋಡು. ನನಗೆ 108 ಏನೋ ನೀನು ಹಚ್ಚಬೇಡ ಕಿರಿಕಿರಿನ. ಸುಮ್ಮನೆ ನಿನಗೇನು ಬೇಕೋ ಅದನ್ನು ಮಾಡು, ಹೋಗ್ಬಿಡು ಇಲ್ಲಿಂದ. ನಾನು ನಿನ್ನ ಜೊತೆಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ, ಹೋಗು. ಮಾವ, ಇಷ್ಟ ನನ್ನ ಪ್ರೀತಿ, ಇಷ್ಟ ನಮ್ಮ ಬಾಂಧವ್ಯಕ್ಕೇನು ಬೆಲೆನೇ ಇಲ್ಲನ. ನೀನ ಹಿಂದೆಂದ ಬಿದ್ದು ಎಲ್ಲಿ ಹೋದ್ರು ಇಲ್ದಿರೋ ಆಸೆ ಎಲ್ಲ ಹುಡ್ಸಿದ್ ನೀನಲ್ಲ. ನಾನು ಹಂಗೆ ಅನ್ಕೊಂಡೆ. ಏನೋ ನಿಮ್ಮಪ್ಪ ಬೇರೆಯವ್ರು ಏನೇನೋ ನಿಮ್ಮಪ್ಪನ ಬಗ್ಗೆ ಎಲ್ಲನೂ ಕೆಟ್ಟದಾಗಿ ಹೇಳಿದ್ರು ಹೋಗ್ಲಿ ಬಿಡು. ಏನೋ ನಮಗೆ ಕಷ್ಟ ಕಾಲದ ಸಹಾಯ ಮಾಡೋಣಲ್ಲ ಅಂತೇಳಿ ನಾನು ಇಷ್ಟು ದಿನ ನಿಮ್ಮಪ್ಪನ ಎಲ್ಲಾನು ತಡ್ಕೊಂಡೆ. ನನ್ ತಡ್ಕೊಂಡೆ ಮಾವ, ನನ್ ತಡ್ಕೊಂಡೆ. ನೋಡು, ನನಗಂಕರು ಬೇಡ ನಿಮ್ಮ ಸವಾಸ ಬೇಡ. ನಮ್ಮವ್ವ ಒಂದು ಹುಡುಗಿ ನೋಡ್ಯಾಳಂತ ನಾನು ಅಕ್ಕಿನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡೀನಿ. ನಿಮ್ಮಪ್ಪನು ನಿನಗೆ ಬೇರೆ ಹುಡುಗನ ನೋಡಿ ಸತ್ರೂ ಕೊಡೋದಿಲ್ಲ ಕನ್ಯೆ ನಿನ್ನ ಮನೆಗೆ ನನ್ನ ಮಗಳನ್ನ ಅಂತ ಹೇಳಿ ಮುಗಿಸ ನಿಮ್ಮಪ್ಪ. ಇನ್ನು ಮತ್ತೆ ನಾನು ನಾಚಿಕೆಲಾರ್ದಂಗೆ ಬಂದು ಕೊಡು ಕನ್ಯೆ ಕೊಡು ಅಂತ ಕೇಳ ನಿಮ್ಮಪ್ಪನ ನಾನು. ಇನ್ನು ನನಗೆ ಮಾನ ಮರಿ ಇದು ಇಲ್ಲ ಅಂತ ಮಾಡಿರ. ಇಬ್ರು ತಂದಿ ಮಗಳು. ನಿನಗೆ ಖರೇನ ನನ್ನ ಮೇಲೆ ₹1 ಏಟ್ರ ನಿನಗೆ ಕಿಮ್ಮತ್ ಅನ್ನೋದು ಇದ್ದಿತ್ತಂದಿದ್ರ ಕೇತಿದ್ ನೀನು. ಯಾಕಪ್ಪ ಹಂಗಂತಿ ನೀನು ಮಾವಗಂತಂದು ಕೇಳಲಿಲ್ಲ. ಅವಾಗ ಕೇಳ್ತಾಳಂತ ಮದುವೆ ಆದ್ಮ್ಯಾಗ. ಹೋಗು, ನಿನ್ನ ದಾರಿ ನಿನಗ, ನನ್ನ ದಾರಿ ನನಗೆ. ಇನ್ನು ಯಾವುದೇ ಕಾರಣಕ್ಕೂ ನನ್ನ ಜೀವ ತಿನ್ನಬೇಡ. ನೀನು ಯಾವುದೇ ಕಾರಣಕ್ಕೂ ನನ್ನ ಮದುವೆ ಆಗ ಕನಸು ಇಟ್ಕೋಬೇಡ. ನಾನು ಬೇರೆದಕ್ಕಿನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡೀನಿ. ನಾನು ಬೇರೆದಕ್ಕಿನ ಮದುವೆ ಆಗ್ತೀನಿ ಅಷ್ಟೆ. ಸರಿ ಬಿಡು ಮಾವ, ನಿಂಗೆ ಹೆಂಗ್ ಬೇಕು ಹಂಗ್ ಮಾಡು. ಆದ್ರೆ ಮಾತ್ರ ನಾನೇನ್ ಬೇರೆ ಯಾರನ್ನು ಮದುವೆ ಆಗಲ್ಲ ನಿನ್ನನ್ ಬಿಟ್ಟು. ನೀ ತಿಳ್ಕೊಂಡಿದ್ದೆ ಆತ. ನಿನಗೆ ಎಷ್ಟು ಹಠ ಐತಿ, ನನಗೂ ಅಷ್ಟ ಹಠ ಐತಿ. ಮದುವೆ ಅಂತ ಆದ್ರೆ ನಾನು ನಿನ್ನನ್ನ ಮದುವೆ ಆಗೋದು. ನಾನು ಹುಡ್ದಾಗಿದ್ದಾನು, ನನಗೆ ಬುದ್ಧಿ ಬಂದಾಗಿದ್ದಾನು ನೀನ ನನ್ನ ಗಂಡ ಅಂತ ಎಲ್ಲರೂ ಹೇಳ್ಯಾರ. ನಾನು ಅದನ್ನ ತಿಳ್ಕೊಂಡಿನಿ. ಆತ ಹೆಂಗ ಮೀರಾಬಾಯಿ ಕೃಷ್ಣನ ಗಂಡ ಅನ್ಕೊಂಡು ಇದ್ಬಿಟ್ಲು, ಹಂಗ ನಾನು ನಿನ್ನ ಗಂಡ ಅನ್ಕೊಂಡು ಇದ್ಬಿಡ್ತೀನಿ. ಆತ ಮದುವೆ ನೀನರ ಚಂದಿರು. ಆತ ಈಗ ಬಂದ್ಬಿಟ್ಟ ದೊಡ್ಡದಾಗಿ. ನನ್ನ ಮರ್ಯಾದೆ 3 ಕಾಸಿಗೆ ಹೋತಲ್ಲ. ಅವ ಮಾತಾಡ್ಬೇಕು, ಅವ ಮಾತಾಡಲ್ಲ. ಈಗ ಬಂದ ಮಾತಾಡಕ. ಇವು ಅಂತರೂ 2 ಹುಡುಗಿಯರು ಏನೇನು ಮಾಡೋದಲ್ಲ. ಏ ಶಶವ, ಚಂದ್ರವ, ಏ ಶಶವ, ಶಶವ, ಏ ಚಂದ್ರಕಲಾ, ಏನ್ ಮಾಡತ್ತೀರ ಯವ್ವ? ಹೊಟ್ಟೊಂದು ಹಸ್ತೈತಿ. ಎಲ್ಲೊಕ್ಕಾರ ಏನ ಈ ಕೊಬ್ಬಕ್ಕೆ ಹಡ್ಕೊಂಡ್ ಕುಂತಾಳ. ಈಗ ಆಕಿಗಂಕ್ರ ಆ ಮುದಿಕಿ ಮಿನ ಮಾಡಿ ಕೊಡಕತ್ತ ಬಿಡು. ಈಗ ಆಕಿ ನಮಗೆ ಮಾಡಂದ್ರೆ ಮಾಡೋದಿಲ್ಲ. ಏನು ಮಾಡ್ಬೇಕಾಗಿದ್ದಿತ್ತು? ವಾ, ಕಿವ್ಯಾಗ ಬೊಂಗ ಒದ್ರದಂಗಾಗತ್ತ. ಏನು ಅಳ್ತತೆ ನಾ ದರಿದ್ರಿ ಹೆಣ್ಣು. ಏಯ್ ಅಯ್ಯೋ, ಈಗ ಹಡ್ದು ಕುಂತಾಳಲ್ಲ. ಏನು ಮಾಡ್ಬೇಕಾಗಿದ್ದಿತ್ತು ನಾನು ಥೂ. ಇನ್ನೊಂದು 2-3 ದಿನ ಎದ್ದು ಬರೋದಿಲ್ಲ ಈಕಿ. ಏನು ಮಾಡಲಿ? ಹಾಳಾಗೋಲಿ. ಒಂದು ಅನ್ನಕ್ಕಿಟ್ಟು ಒಂದು ಯಾವ್ದಾರ ಸಾರು ಮಾಡಿ ಬಡಿತೀನಿ. ಹೆಂಗೂ ನೆವಣಕ್ಕೆ ಚೆಕ್ದವ ಮಾಡಿ ಒಗಿತೀನಿ. ಅಕ್ಕರ ಯಾವ ಬಂದ್ವೇನ? ಯಾರವ್ರೆ? ಯಾರ? ನಾವ್ರಿ. ಓ, ನೀವೇನು ಇಲ್ಲಿ ಒಮ್ಮಿದ್ದ ಮಕ್ಳೇ? ಅದೇನ್ರಿ ಅಕ್ಕರ ನೀವು ಮಾತಾಡೋದ? ಏನದ ಹಂಗಂದ್ರೆ? ಇದೇನು ಒಮ್ಮಿದ್ದ ಮಕ್ಳೆ ಅಂದ್ರೆ? ನಮ್ಮ ಮಗಳ ಈ ಮನೆಗೆ ಕೊಟ್ಟಿವ್ರಿ. ಅಂದ್ರ ನಮ್ಮ ನಾದ್ನಿನ ನಮ್ಮ ಮನೆ ಹೆಣ್ಮಗಳ್ರಿ ಈಕಿ. ಮತ್ತು ಈ ಮನೆಗೆ ಕೊಟ್ಟಿವಂದ್ರೆ ಅಷ್ಟು ನಮ್ಗೆ ಹೋಗಕ್ಕ ಬರಕ ಎದಕ್ಕೂ ಅಧಿಕಾರ ಇರಂಗಿಲ್ಲನ? ಯವ್ವ, ಅಧಿಕಾರ ಆಮೇಲೆ ಚಲಾಯಿಸುವಂತೆ ಅಂತ ಆತ. ಕೊಟ್ಟಿ ಹೆಣ್ಣು ಕುರುಕ್ ಹೊರಗ ಯಾವ್ದು ಸಂಬಂಧ ಕೇಳ್ಕೊಂಡು ಹಲಾಮಲ ಬರೋದಕ್ಕ ಯಾರು ಹೌದನ್ನೋದಿಲ್ಲ. ಬಂದ್ಬಿಟ್ಲ ಮಗಳು ಕೊಟ್ಟಿವಿ ನಾವು ಅಂತಂದು ಆತ. ಏನು ಬಂದಿದ್ದ? ಏನಿಲ್ರಿ, ಹಂಗ ನಮ್ಮ ತಂಗಿಗೆ ದಿಂದಾಗಿತ್ತಲ್ಲ, ಹಂಗ ನೋಡಿ ಮತ್ತೆ ಹೆರ್ಗಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೀವಿ ನೋಡ್ರಿ.
ಓ ಹೌದನ್ನ ಈಗ ನೆನಪಾತನ ನಿನ್ ತಂಗಿ ಹೆರಿಗೆ ಕದಾಳ ಆಕಿನ ಕರ್ಕೊಂಡು ಹೋಗ್ಬೇಕು ಆಕಿಗೆ ಬಾಣಂತನ ಮಾಡ್ಬೇಕನ್ನೋದು ಈಗ ನೆನಪಾತನಪ್ಪ ನಿನಗ ರಾಜ್ಕುಮಾರ. ಅಕ್ಕರ ನೀವು ಹಲ್ಲು ಬಿಗಿದು ಮಾತಾಡ್ರಿ. ಯಾಕ್ರಿ? ಏನಪ್ಪ ಏನ್ ಮಾಡ್ಬಿಡ್ತಿ ಬಡ್ದು ಬಿಡ್ತೀನ ಬಡಿ ಮಾ ನೋಡೋಣ ಗಂಡಸಾದ್ರ ಬಡಿ. ಅಕ್ಕರ ಗಂಡ್ಮಕ್ಳ ಮುಂದೆ ನಿಂತ್ಕೊಂಡು ಈ ಮಾತು ಮಾತಾಡ್ಬೇಡ್ರಿ. ಗಂಡ್ಮಗ ಅನ್ನೋದಕ್ಕೆ ನಮ್ಮ ಮನ್ಯಾಗ ಮಂತುಂಬ ಮಕ್ಳದಾವಲ್ಲ ಗಂಡು ಹೆಣ್ಣು ಕೂಡೆ ಹರಿದಾರ. ಆ ಮಾತು ಮಾತಾಡ್ಬೇಡ್ರಿ, ಭಾಳ ವಜ್ಜಕ್ಕವು ನಾಳೆ ನಿಮಗ. ಗಂಡಸ್ತನ ಹೆಣ್ಮಕ್ಳ ಮೇಲೆ ಕೈ ಮಾಡೋದಲ್ಲ, ಹೆಣ್ಮಕ್ಳು ಹೊಡೆಯೋದು ಅಲ್ಲ. ಈ ನಿಮ್ಮ ಅಂತರ್ಗೆ ಬಾಯಿ ಕೊಳ್ಳಾರ್ದ ನನ್ನಂತಕಿ ನಿಮ್ಮನ್ನ ಕರ್ಕೊಂಬಂದು ನಿಂದಿರೋದಕ್ಕೂ ಗಂಡಸ್ತನ ಅಂತಾರ. ಬಾಯಿ ಮುಚ್ಕೊಂಡಿರ್ರಿ, ನಮ್ಮ ಹುಡುಗಿ ಕರ್ಕೊಂಡು ಹೋಗ್ತೀವಿ. ಗೊತ್ತಿಲ್ಲ ಎಲ್ಲೋ ಗೆಳನ ಮನ್ಯಾಗಿಲ್ಲ. ಏನ್ರಿ ಮನೆಗಿಲ್ಲ ನನ್ನ ತಂಗಿ? ಎಲ್ಲಿ ಹೋದಳ್ರಿ? ತುಂಬು ಬಸರೇಕಿ ಎಲ್ಲೋ ಕಾಳ್ರಿ? ಎಲ್ಲೋ ಗೆಳ ನನಗೇನು ಹೇಳೋ ಕಳ ನನಗೆ ಹೆಂಗೆ ಗೊತ್ತು? ಹೋದಕ್ಕಿನೂ ಕೇಳ್ರಿ. ಅದನ್ನ ಬಿಟ್ಟು ನನ್ನ ಮನೆ ಮುಂದೆ ನಿಂತ್ಕೊಂಡು ಎಲ್ಲೋ ಗೆಳ ಅಂದ್ರೆ ನಾನೇನು ಹೇಳಿ ನನಗೆ ಹೆಂಗೆ ಗೊತ್ತು? ಇದು ಒಳ್ಳೆ ಬಂದು ಬಿಡು. ನೋಡ್ರಿ ಅಕ್ಕರ ದಾರಿ ಹಿಡಿದು ಮಾತಾಡಿದ್ರಿ, ನಿಮಗೂ ಒಳ್ಳೇದು ನಮಗೂ ಒಳ್ಳೇದು. ನಮಗೆ ಗೊತ್ತೈತಿ ನಮ್ಮ ವಿಮ್ರವ್ಗ ಕೂಸು ಹುಟ್ಟೈತಿನ ನಮಗೆ ಗೊತ್ತೈತಿ ಹೆರಿಗೆ ಆಗೈತಿ ಇವತ್ತು ಅನ್ನೋದು. ಅದಕ್ಕೆ ನಾವು ನಿಂತ ಮಟ್ಟಕ್ಕಿನ ಮ್ಯಾಗನ ಬಂದು ನಿಮ್ಮ ಮನ್ಯಾಗ ನಿಂತಿರೋದು. ನಮ್ಮ ಮಗಳನ್ನ ಕಳಿಸ್ರಿ ಕರ್ಕೊಂಡು ಹೋಕ್ಕೀವಿ. ಇಲ್ಲ ಅಂದ್ರೆ ಮತ್ತೆ ಇವತ್ತು ಇಲ್ಲಿ ಮನ್ಯಾಗ ಆಗುತ್ತಾ ಬೇರೆ ನೋಡ್ರಿ. ಒಲ್ಯ ಏಯವ್ವ ನೀನು ನನ್ನ ಮನ್ಯಾಗ ನಿಂತೀವ ತಂಗಿ? ಏನು ಖಬರ್ ಇಟ್ಕೋದು ಒಂದಿಟ್ಟು. ನಮ್ಗೆ ಖಬರು ಅಬರು ಎಲ್ಲ ಐತಿ, ನೀವು ಜಾಸ್ತಿ ನಾಟಕ ಮಾಡಬೇಡ್ರಿ. ಯಾರು ಹೇಳಿದ್ರು ನಿನಗ? ಯಾರು ಹೇಳಿದ್ರು? ಓಹೋ ಪರವಾಗಿಲ್ಲಪ್ಪ ಸೀನಪ್ಪ, ನೀನು ಮಂದಿ ಇಟ್ಟೇನಿ ಇಲ್ಲಿ ಈ ನಮ್ಮ ಮನೆಗೆ ಏನಾಗತ್ತಾ ಏನು ಹೋಗುತ್ತಾ ಹೇಳೋದಕ್ಕ? ಅಕ್ಕರ ನಾನು ಯಾವ ಹುಡುಗರ್ನು ಇಟ್ಟಿಲ್ಲ, ಮಂದಿನೂ ಇಟ್ಟಿಲ್ಲ, ಏನೂ ಇಲ್ಲ. ನಾವೇನು ಅಷ್ಟು ದೊಡ್ಡ ಶ್ರೀಮಂತರೂ ಅಲ್ಲ. ಯಾರ ಊರನ್ನಾರು ನನಗೆ ಹಾಲಕ್ಕಕ್ಕೆ ಬಂದಾಗ ನಾನು ಅಲ್ಲಿ ಪ್ಯಾಟೆ ಸಿಕ್ಕಿದ್ರು, ಅವ್ರು ಹೇಳಿದ್ರು ಹಿಂಗಾಗೈತಂತಲ್ಲಪ್ಪ ಅಂಥೇಳಿ ನಾನು ಬಂದೀನಿ. ಈಗ ನೀವು 108 ರಗಳಿ ಮಾಡಬೇಡ್ರಿ. ಚೊಚ್ಚಲು ಹೆರಿಗೆ ಆಗ್ಬೇಕಾಗಿತ್ತು, ಮತ್ತೆ ಆಗಿಲ್ಲ. ಅದೇನ ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಬಡ್ಸ್ ಬಂತು. ಈಗ ಕಳಿಸ್ರಿ ನನ್ನ ತಂಗಿನ ಕರ್ಕೊಂಡೋಗಿ 3 ತಿಂಗಳು ಚಂದಾಗ ಬಾಣಂತನ ಮಾಡಿ ಕಳಿಸ್ತೀನಿ. ನೀನು ನಿನ್ನ ತಂಗಿನ 3 ತಿಂಗಳವರೆಗೂ ನಿಮ್ಮ ಮನೆಗೆ ಇಟ್ಕೊಂಡ್ರ ನಮ್ಮ ಮನೆಗೆ ಮಾಡಾರ ಯಾರಪ್ಪ? ನಿಮ್ಮ ಮನ್ಯಾಗ ನಾವು ನಿನ್ನ ತಂಗಿ ನೋಡಕ್ ಬಂದಾಗ ಏನಂತ ಹೇಳಿ ಕರ್ಕೊಂಬಂದಿದ್ವಿ ನಾವು? ನಮ್ಮ ಮನ್ಯಾಗ ಮಾಡಾರ ಯಾರು ಇಲ್ಲ, ಮಾಡಾರ ಬೇಕು ಅಂತಂದ ಕರ್ಕೊಂಬಂದಿದ್ಯಾ? ಅಲ್ಲಿ ನೋಡಿದ್ರೆ ಅದು ಕೂಸು ಅಳತ್ತ, ಇಲ್ಲಿ ನೋಡಿದ್ರೆ ಹಡ್ಕೊಂಡ್ಬಿದ್ದಾಳ. ನಮ್ಮ ಹೊಟ್ಟಿಗೆ ಏನು ತಣ್ಣೀರು ಬಿಟ್ಟು ಹಾಕೊಂಡು 3 ತಿಂಗಳವರೆಗೂ ಕಳಿಸೋದಿಲ್ಲ. ನಾನು ಕಳಿಸೋದಿಲ್ಲ? ಏನು ಮಾತಾಡಕತ್ತೀರಿ ನೀವು? ಎದಕ್ಕೆ ಕಳಿಸೋದಿಲ್ಲ ನೀವು? ಏ ನಾನು ಮನೆ ಸೊಸಿ ಹಾಕಿ ಕಳಿಸ್ತೀನಿ ಬಿಡ್ತೀನಿ. ನಾನು ಮನೆ ಸೊಸಿ ಹಾಕಿ ನನ್ನ ಇಷ್ಟ. ನೀನು ಯಾರು ಕೇಳೋದಕ್ಕ? ನಮ್ಮ ಮನೆ ಹೆಣ್ಮಗಳದಾಳ್ರಿ ಆಕಿ, ಅದಕ್ಕೆ ಕೇಳಕ್ ಬಂದೀವಿ. ಎದಕ್ಕೆ ಕಳ್ಸಲ್ ನೀವು? ಕರಿಲಕ್ಕಿ ಗಂಡನ. ಏನ್ರಿ ಇಲ್ಲೇ ಅದಿ ನೋಡ್ರಿ, ಏನು ಹೇಳ್ರಿ? ನಾನು ನೀವು ಮಾತಾಡಕತ್ತಿರಲ್ಲ ಅಂತ ಸುಮ್ಮನಿದ್ದೆ. ನಾನು ಹೆಂಡತಿನ ಎಲ್ಲೂ ಕಳ್ಸೋದಿಲ್ಲ ನೋಡ್ರಿ. ನಮ್ಮವ್ ಹೆಂಗೆ ಹೇಳ್ತಾಳ ಹಂಗ ಈ ಮನ್ಯಾಗ ನಡೆಯೋದು ನಮ್ಮ ಅವನ ಮಾತು. ನಿಮ್ಮ ಮಾತೆಲ್ಲ ಕೇಳ್ಕೊಂಡು ಹೋಗಕ್ಕಾಗಲ್ಲ ನನಗೆ ಜಗ್ಗು ಕೆಲಸದ ಮಾಡಾಕ ನಾ ಹೊಕ್ಕಿನಿ. ಅಲ್ಲ ಇವ್ರೆ ಅಯ್ಯಯ್ಯ ಏನ್ರಿ ಇದು ಹಿಂಗೆ ಹೊಕ್ಕ ನಾವು ತಿರುಗಿಸ್ಕೊಂಡು? ಇವರು ಮೊನ್ನೆ ಅವನ್ ಕರ್ಕೊಂಬಂದಾಗ ಹಿಂಗ ಮಾತಾಡಿದ್ರು ತಲೆ ತೆಗೆದು. ನೋಡ್ರಿ ನೀವೆಲ್ಲ ಕೊಟ್ಟ ಕಾಟನು ಸಹಿಸ್ಕೊಂಡು ನಮ್ಮ ಮನೆ ಮಗಳು ನಿಮ್ಮ ಮನ್ಯಾಗ ಇದ್ದಿದ್ದಾತು, ನಿಮ್ಮ ಚಾಕ್ರಿ ಮಾಡಿದ್ದಾತು. ಈಗ ಆಕಿಗೆ ಆರೈಕೆ ಆಗ ಹೊತ್ತು ನಿಮ್ಮನ್ನ ಕೈ ಮುಗಿದು ಬೇಕಾದ್ರೂ ಕೇಳ್ತೀನಿ, ಕಾಲಿಗೆ ಬೇಕಾದ್ರೂ ಬೂತೀವಿ. ದಯವಿಟ್ಟು ನಮ್ಮ ಮನೆ ಹೆಣ್ಮಗಳು ಕಳಿಸ್ಕೊಡ್ರಿ. ಅವ್ರ ಅವ್ವರ್ಗು ಆರಾಮಿಲ್ಲ, ಭಾಳ ಆರಾಮಿಲ್ಲ. ಅಲ್ಲಿ ನಮ್ಮ ನಿರ್ಮಲಾರ ಊರಿಗೆ ಹೋಗಿ ಹೆಚ್ಚು ಕಮ್ಮಿ ಆಗಿ ಪೂರ ಹಾಸಿಗೆ ಇಡ್ದಾಳ. 1-4 ದಿನ ಇದ್ದಂಗೆ ಆಗತ್ತಾ. ದಯವಿಟ್ಟು ನಿಮ್ಮ ಕಾಲು ಮುಗಿತೀನಿ, ಕಳಿಸ್ಕೊಡ್ರಿ. ಆಗುದಿಲ್ಲ ನೋಡಮ್ಮ, ಆಗೋದಿಲ್ಲ. ನೀವೇನು ಮಾಡಿದ್ರು ಆಗೋದಿಲ್ಲ. ಹೇಳಕತ್ತಿ ನಾ ನಿನಗ ಏನು? ನನಗ ಏಕೋ ಚೆನ್ನಾಗಿ ಮಾತಾಡ್ತೀಯ? ಯಾವ ಊರಕ್ಲಿ ನೀನು? ಯಾವ ಊರಿಗೆ ಹೆಣ್ಣು ನೋಡಕ್ ಬಂದಿದ್ದಲ್ಲ ನಿನ್ನ ಇಂಥ ಸೊಟ್ಟ ಮಕ್ಕನ ಇಟ್ಕೊಂಡು ಆ ಊರಕ್ಕೆ ನಾನು ಮತ್ತೆ ನನಗೇನು ಎಬ್ಸಿಯ ನೀನು? ನಾಟಕನ ಬಿನ್ನಾನಿಗಿತ್ತಿ. ನಾನು ನೋಡಕತ್ತೀನಿ ಚಂದಕ್ಕೆ ನೀನು ಕಾಲಿ ಬೀಳ್ತೀನಿ, ಅದು ಬೀಳ್ತೀನಿ ಅಂತ ಹೇಳಿದ್ರೆ ಅರ್ಥ ಆಗದಿಲ್ಲ ನಾ ಬಿಂಜಾಲಿ. ಏನೇನಲ್ಲ ನನ್ನ ಗಂಡಿಗೆ ಇದಲ್ಲ ನೀ ಗಂಡಸಾದ್ರು ಹೊಡಿ ಅಂತಂದ ಮತ್ತೆ ನಾನು ಮಗಳ ತೆಗೆದು ಮತ್ತು ಒಂದು ಬಿಟ್ಟೆ ಅಂದ್ರೆ ಹೇಳಿ ನೆಲನ ಕಸ್ತಿದೆ. ಏನಂತಾರಲ್ಲ ಮರ್ಯಾದಿಂದ ಹೇಳಕತ್ತೀನಿ, ಮರ್ಯಾದೆ ಉಳಿಸ್ಕೋಬೇಕಂತ ನಿನಗೆ ಏಟ್ರ ಇತ್ತು ಮರ್ಯಾದಿಂದ ನಮ್ಮ ಮನೆ ಹುಡುಗಿನ ನನ್ನ ಜೊತೆ ಕಳ್ಸು. ಇಲ್ಲ ಅಂದ್ರೆ ಇವತ್ತಾಗದ ಬೇರೆ ಇಲ್ಲಿ ನಿನಗೆ ಮತ್ತೆ ಇಲ್ಲಡ ನಾನು ಒಂದೇಟು ನೀನೇನ್ರ ಮುಟ್ಟಿದಿ, ಸುಮ್ಮನೆ ನೀ ಮುಟ್ಟಿದಿ ಅಂದ್ರೂ ಹೇಳ್ತೀನಿ ಕೇಳ. ನಾನು ನಿನ್ನ ಮನೆ ಹುಡುಗಿ ನಿನ್ನ ಮಗಳು ಅಂತ ಎಂತೆಲ್ಲ ಆಕಿ ನಲ್ಲೇ ಮನ್ಯಾಗ ಇಟ್ಕೊಂಡು ಪೂಜೆ ಮಾಡ್ಬೇಕಾಗತ್ತೆ ನೋಡಿ ಹೇಳ್ತೀನಿ ನಾನು. ಇಂಥ ವಾತಾವರಣದಾಗ ನಮ್ಮ ಮನೆ ಹುಡುಗಿ ಇರೋದು ನಮಗೂ ಇಷ್ಟ ಇಲ್ಲ. ಏನು ಮಾಡ್ಬೇಕು? ಹಾಳಾದ್ದು ನಮ್ದು ಭಾರತ ದೇಶದಾಗ ಒಮ್ಮೆ ಗಂಡ ಅಂತ ತಾಳಿ ಕಟ್ಟಿಸಿವಿ ಅಂದ್ರೆ ಅವ ಕುಡುಕರಾಗ್ಲಿ ಹಡಕರಾಗ್ಲಿ ಎಂಥವನರಾಗ್ಲಿ ಅವನ ಜೊತೆಗೆ ಬಾಳೆ ಮಾಡಿ ಸಾಯ್ಬೇಕು ಅನ್ನೋದು ಬರ್ದು ಬಿಟ್ಟಾರ. ಹಾಗಾಗಿ ನಾವು ಸುಮ್ಮನೆ ಇರ್ತೀವಿ. ಏನು ನಮ್ಗೆ ಹೆಣ್ಣು ಹೆತ್ತಿ ಒಂದು ಮಾತ್ರಕ್ಕೆ ನಮಗೆ ಬಾಯಿ ಇಲ್ಲ ಅಂತಲ್ಲ, ನಿಮಗೇನು ಅಪ್ಪನಂಗೆ ಮಾತಾಡಕ್ಕೆ ಬರ್ತೈತಿ.
ಆದ್ರ ನಾವು ತಗ್ಗಿ ಬಗ್ಗಿ ನಡಿತೀವಿ, ಮರ್ಯಾದಿ ಮಾನ ಅಂತೀವಿ. ನಿಮ್ಮಂತ ಲೋಫರ್ಗಳಿಗೆಲ್ಲ ನಾವು ಎದುರೋದಲ್ಲ. ಮರ್ಯಾದಿಂದ ಕಳಿಸ್ಕೊಡು. ಏಟ್ರ ನಿನಗ ಮರ್ಯಾದೆ ಅನ್ನೋದಿದ್ರ, ಇಲ್ಲ ಅಂದ್ರೆ ಮತ್ತೆ ಬಾಯಿ ಬಂದಂಗೆ ಮಾತಾಡ, ನಾ ಮಾತಾಡ್ತೀನಿ. ಏನಂತಿ ಮತ್ತೆ?